ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ದಾರೆ. ಇದರ ಬಗ್ಗೆ ಮಾತಾಡಕ್ಕೆ ನಿರ್ಮಾಪಕರಾಗಿರುವಂತ ಕೆ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಆಗಿದೆ. ಫಸ್ಟ್ ರಿಯಾಕ್ಷನ್ಸ್ ಏನು ಸರ್? ತುಂಬ ನೋವಾಗಿದೆ. ಕಾನೂನನ್ನ ಗೌರವಿಸಿದ್ರೆ ಅಂತ ಹೇಳ್ತೀನಿ. ಕಾನೂನು ಏನು ಆರ್ಡರ್ ಮಾಡಿದ ತಕ್ಷಣ ಅವರೆಲ್ಲೋ ದೇವಸ್ಥಾನದಲ್ಲಿ ಎಲ್ಲಿದ್ರು ಗೊತ್ತಿಲ್ಲ, ಇಮಿಡಿಯೇಟ್ಲಿ ಬಂದು ಕಾನೂನು ಚೌಕಟ್ಟಲ್ಲಿ ಅವರು ಹೋಗಿ ಸರೆಂಡರ್ ಆಗಿದ್ದಾರೆ. ನಿಜವಾಗ್ಲೂ ಥ್ಯಾಂಕ್ಸು. ಕಾನೂನು ತುಂಬ ಗೌರವಿಸಿದ್ರೆ ಇದನ್ನು ಪಾಲನೆ ಮಾಡಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಸರ್, ಎಲ್ಲೋ ಒಂದು ಕಡೆ ಅವರಿಗೆ 131 ದಿವಸಗಳ ಮಧ್ಯಂತರ ಜಾಮೀನಿನ ಮೇಲೆ ಅವರು ಬಂದಿರ್ತಾರೆ. ಅಂದರೆ ಆದಮೇಲೆ ಎಲ್ಲೋ ಒಂದು ಕಡೆ ಅವರ ಆ್ಯಕ್ಟಿವಿಟೀಸಿಂದನೇ ಮತ್ತೆ ಅವರು ಜೈಲು ಸೇರೋಕ್ಕೆ ಕಾರಣ ಆಯಿತು, ಆ ಎವಿಡೆನ್ಸ್ಗಳೇ ಕಾರಣ ಆಯಿತು ಅನ್ನೋದು ಮಾತು. ಇದ್ರ ಬಗ್ಗೆ ಯಾವ ಆ್ಯಕ್ಟಿವಿಟೀಸ್ ಅಂದರೆ ಯಾವ ರೀತಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತೀರಿ ನೀವು? ಅವರು ಅಟೆಂಡ್ ಆಗೋದು ಪಾರ್ಟಿಗಳಲ್ಲಿ ಇಲ್ಲ, ಯಾವುದು ಇಲ್ಲಮ್ಮ. ಯಾರೋ ಒಂದು ಸತಿ ಊಟಕ್ಕೆ ಕರೆದಿದ್ರು, ಊಟಕ್ಕೆ ಗೊತ್ತು. ಆಮೇಲೆ ನೀವು ಕೆಲವ್ರಿಗೆ ಅವ್ರಿಗೆ ಜನರಲ್ ಅವ್ರಿಗೆ ಆ್ಯಕ್ಚುಲಿ ಆರೋಗ್ಯ ಸರಿ ಇಲ್ಲ. ನಿಜವಾಗ್ಲೂ ಆರೋಗ್ಯ ಸರಿ ಇಲ್ಲ. ಆ ಒಬ್ಬ ಹೀರೋ ಆದವನು ಒಬ್ಬ ನಟನ ಎಲ್ಲರ ಮುಂದೆ ತೋರ್ಸೋಕ್ಕಾಗಲ್ಲ. ನನಗೆ ಆರೋಗ್ಯ ಸರಿ ವೀಕ್ ಅಂತ ತೋರ್ಸೋಕ್ಕಾಗಲ್ಲ. ಅವ್ರ ನೋವು ಅವರೊಬ್ಬರು ಇರ್ತದೆ. ಆಮೇಲೆ ಅವರು ಯಾವುದು ಒಂದೇ ಒಂದು ತಪ್ಪೇನೋ ಮಾಡಿದಂದರೆ ಆ ವಿಟ್ನೆಸ್ ಅಂತ ಸಿನಿಮಾನ ನೋಡಬಾರ್ದಾಯಿತು. ಅವ್ರು ಚಿಕ್ಕಣ್ಣ ಅನ್ನೋದನ್ನು ನಾನು ನೋಡಿದೆ ಮಾಧ್ಯಮದ ಮುಖಾಂತರ. ಅದು ಅವ್ರಿಗೆ ತುಂಬ ಅರ್ಥ ಆಗಿಲ್ಲ. ನಿಜವಾಗ್ಲೂ ಅವ್ರಿಗೆ ಯಾರು ಹೇಳಿದರೆ ನೋಡ್ತಿಲ್ಲ. ಒಬ್ಬ ಚಿಕ್ಕಣ್ಣ ಸ್ನೇಹಿತ ಅಂತ ಒಂದು ಅರ್ಥದ ಸಿನಿಮಾ ನೋಡಿದ್ರೆ ಹೊರತು ಅವ್ನು ವಿಟ್ನೆಸ್ ಅಂತ ನೋಡಿಲ್ಲ. ಆಮೇಲೆ ಅವ್ರು ವಿಟ್ನೆಸ್ ಏನಿದೆ ಅವ್ರು ಹೇಳ್ಕೊಳ್ತಾರೆ, ಕಾನೂನು ಏನು ತೀರ್ಮಾನ ಅಂತ ಅದಕ್ಕೆಲ್ಲ ಭಾಗಿಯಾಗಿರ್ತಾರೆ. ಅದು ನೋಡಿದ್ದು ತಪ್ಪಾಗಿದೆ, ಅದು ಮಾಡಬಾರ್ದು. ಅವ್ರಿಗೆ ಯಾರು ಕರೆಕ್ಟಾಗಿ ಸಲಹೆ ಹೇಳಿದರೆ ಅವ್ರು ಪಿಕ್ಚರ್ ಮಾಡ್ತಿಲ್ಲ ಅಂತ ಹೇಳಿ. ಆಮೇಲೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಆಮೇಲೆ ದೇವಸ್ಥಾನದಿಂದ ಬರ್ಬೇಕಾದ್ರೆ, ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಕ್ಲೀನಾಗಿ ಬರಲೇಬೇಕು. ಅವ್ರು ಪೇಷಂಟ್ ಥರ ಬಂದರೆ ಜನ ಅಭಿಮಾನಿಗಳು ಕೊರಗ್ತಾರೆ. ನಮ್ಮಿರೋ ಆ ಥರ ಈ ಥರದ ಒಬ್ಬ ಸಾಮಾನ್ಯ ನಟ ಸಾರ್ವಜನಿಕರಿದ್ದಾಗ ಏನು ನೋವಿದ್ರು ಬಟ್ಟೆ ಕೋಟ್ ಹಾಕೊಂಡಿರ್ತಾರೆ. ಆ ಒಳಗೆ ನೋವು ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಇದು ಕಾನೂನು ಅವರು ಗೌರವಿಸೋರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವ್ರಿಗೆ ಯಾವ ರೀತಿ ತಪ್ಪು ಕಾಣುತ್ತಾ ಇದೆ ಇತ್ತೀಚೆಗೆ ಬಂದಮೇಲೆ. ಆಮೇಲೆ ಅವರು ಎಷ್ಟೋ ಜನ ಬೈದಾರೆ, ಇನ್ನು ಮುಂದೆ ಯಾರಿಗೂ ಮಾತಾಡಬಾರ್ದು, ಇನ್ನು ಮುಂದೆ ಎಲ್ಲ ಯಾಕೆ ಮಾತಾಡ್ತಾರೆ ಹಂಗೆಲ್ಲ ಮಾಡಿಬಿಡಿ ಆ ಥರ ತುಂಬ ಹೇಳಿದ್ದಾರೆ ಅಂತ ಹೇಳಿ. ಸರ್, ಅವರ ಅಭಿಮಾನಿಗಳ ಅತಿರೇಕದ ಒಂದು ಮೆಸೇಜ್ಗಳಿಂದ, ಕಮೆಂಟ್ಸ್ಗಳ ಅದೆಲ್ಲ ಅವರ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಒಂದಿಷ್ಟು ಜನ ಮಾತಾಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಯಾರೋ ತಪ್ಪು ಮಾಡಿದ್ರೆ ಎಮ್ಮೆ ಬರೆ ಹಾಕೋದ್ರಂತೆ. ಯಾರೋ ಅಭಿಮಾನಿಗಳು ಮಾಡಿದ್ರು, ಅವ್ರ ಜೊತೆಲಿ ಬೇಕು ಅಂತ ಮಾಡಿದ್ರು, ಬೇರೆ ಮಾಡಿದ್ರು ಗೊತ್ತಿಲ್ಲ. ಅಂದರೆ ಇದು ಯಾರಾಗಲಿ ಮಾಡೋದು, ಯಾವುದೇ ಹೆಣ್ಮಕ್ಳಾಗಲಿ, ನಮ್ಮ ಚಿತ್ರರಂಗದವರಾಗಲಿ, ಹೊರಗಡೆ ಅವರಾಗಲಿ ಎಲ್ಲರಿಗೂ ಗೌರವಿಸಬೇಕು. ಗೌರವ ಕೊಡೋದು ನಮ್ಮ ಧರ್ಮ. ಆದರೆ ಎತ್ತುಕೋಣ ಬಂದರೆ ಎಮ್ಮೆ ಬರೆ ಆಗ್ತಾರೆ. ಅದಕ್ಕೆ ಆ ಥರ ಹಾಕಿದರೆ ಯಾರೋ ಮಾಡಿ ದರ್ಶನ ಮೇಲೆ ಬರಬಾರ್ದು. ಅದರಿಂದ ಅದೆಲ್ಲ ಸೂಕ್ಷ್ಮವಾಗಿ ನಮ್ಮ ನ್ಯಾಯಾಲಯ ಪರಿಗಣಿಸ್ತದೆ. ಅದನ್ನು ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ. ಅಂದರೆ ಅವ್ರ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆಯ ನಟ, ಒಂದೊಳ್ಳೆ ಆರ್ಟಿಸ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ ಎಲ್ಲ ನಿರ್ಮಾಪಕ ಹೋಗ್ತಾರೆ. ಅವ್ರಿಗೆ ಇಷ್ಟ ಇದ್ದವ್ರ ಜೊತೆ ಮಾಡ್ತಾರೆ. ಆಮೇಲೆ ನನ್ನೆಲ್ಲ ಹೇಳ್ತೀನಿ, ನಾವು ಅವ್ರ ಬಗ್ಗೆ ಒಂದು ನಮ್ಮ ಕನ್ನಡ ಚಿತ್ರರಂಗದ ನಟ, ಅವ್ರ ತಂದೆ ತಾಯಿ ಬಗ್ಗೆ ನಮ್ಗೆ ಅಪಾರವಾಗಿ ಗೌರವಿದೆ. ಒಳ್ಳೆ ನಟ. ಅವ್ರಿಗೆ ಯಾವಾಗ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತೀವಿ. ಸಾರಥಿ ಟೈಮಲ್ಲೂ ಅವ್ರು ಜೈಲಲ್ಲಿದ್ದರು. ಈಗ ಮತ್ತೆ ಡೆವಿಲ್ ಸಿನಿಮಾ ಅಕ್ಟೋಬರ್ ಎಂಡಿಗೆ ಬರುತ್ತೆ ಅನ್ನುವಂಥ ಸುದ್ದಿ. ಅವರು ಮತ್ತೆ ಜೈಲಲ್ಲಿ ಇರುವಂಥದ್ದು ಏನು? ಅವ್ರು ಬುದ್ಧಿವಂತ ಆಗಿದ್ರೆ ಈ ಥರ ಎಲ್ಲ ಮಾತಾಡ್ತಾರೆ. ಪಾಪ ಅವ್ರು ಬುದ್ಧಿವಂತ ಅಲ್ಲ. ಯಾಕೆಂದರೆ ಅವ್ರು ಸುಮ್ಮನೆ ದಡ್ಡ, ನಾವು ಆ ಥರ ದಡ್ಡ ಆ ಥರ. ಅವ್ರಿಗೆ ಸ್ವಲ್ಪ ತಿಳ್ಕೊಬೇಕು. ಅವ್ರಿಗೆ ಯಾರು ಗೈಡ್ಲೈನ್ಸ್ ಇಲ್ಲ. ಇನ್ನು ಮುಂದಕ್ಕೆ ಅರ್ಥ ಆಗುತ್ತೆ ಅವ್ರ ಜೀವನ ಯಾವ ರೀತಿ ಇರಬೇಕು ಅಂತ. ಅವ್ರು ಆಲ್ರೆಡಿ ಈಗ ತುಂಬ ನೋವಲ್ಲಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಕಾನೂನಲ್ಲಿ ದಯವಿಟ್ಟು ಅವ್ರಿಗೆ ಬೇಗ ಒಂದು ನ್ಯಾಯ ಸಿಕ್ಕಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ. ಸರ್, ಕೊನೆಯದಾಗಿ ಡೆವಿಲ್ ಅವರ ಕೊನೆಯ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದರ ನಂತರ ಯಾವ ಸಿನಿಮಾಗಳನ್ನು ಅವರು ಒಪ್ಕೊಂಡಿಲ್ಲ ಅಂತ. ಸೊ ಚಿತ್ರರಂಗ ಕೂಡ ಎಲ್ಲೋ ಒಂದು ಕಡೆ ಅವರನ್ನು ದೂರ ಇಡ್ತಾ ಇದೆಯಾ ಹೇಗೆ ಅಂತ? ಅವ್ರಿಗೆ ಆಲ್ರೆಡಿ ಡೆವಿಲ್ ಸಿನಿಮಾ ಮುಗಿದಿದ್ದು. ಈಗ ಮೊನ್ನೆ ಅವ್ರು ಆಲ್ರೆಡಿ ಕಮಿಟ್ ಆಗಿರೋ 4-5 ಸಿನಿಮಾ ಇದೆ. ಮುಂದಕ್ಕೆ ಯಾವುದು ಒಪ್ಕೋತಾ ಇಲ್ಲ. ಅಂದರೆ ನನ್ನಿಂದ ಒಬ್ಬ ನಿರ್ಮಾಪಕ ತೊಂದರೆ ಆಗಬಾರ್ದು, ಒಬ್ಬ ನಿರ್ದೇಶಕ ಕಡೆ ಸಾಲ ತಂದು ಹಾಕ್ತಾರೆ, ನನ್ನಿಂದ ಯಾರು ಸಾಲಗಾರ ಆಗಬಾರ್ದು, ನಾನು ದುಡ್ಡು ಇಸ್ಕೊಂಡಿರ್ತೀನಿ, ಅವ್ರಿಗೆ ಅನಾನುಕೂಲ ಆಗ್ಬಾರ್ದು, ಒಂದೇ ಒಂದು ವಿಷಯಕ್ಕೆ ಅದು ಒಪ್ಕೋತಲ್ಲ. ಆಲ್ರೆಡಿ 3-4 ಸಿನಿಮಾ ಒಪ್ಕೊಂಡಿದ್ದೆ, 4-5 ಸಿನಿಮಾ ಒಪ್ಕೊಂಡಿದ್ದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಅವ್ರಿಗೆಲ್ಲ ಮುಗಿಸ್ಕೊಡ್ಬೇಕು. ಪಾಪ ಅವರೆಲ್ಲ ಯಾರು ವಾಪಸ್ ಅಡ್ವಾನ್ಸ್ ತೊಗೋತಲ್ಲ. ಇಲ್ಲ ಸರ್ ನಿಮ್ಗೆ ಒಳ್ಳೆಯದು. ಪಾಪ ಎಲ್ಲರೂ ಒಂದು ಮಾನವೀಯತೆ ಪ್ರಕಾರ ಇದ್ದರೆ ಆ 3-4 ಸಿನಿಮಾ ಆದಮೇಲೆ ಕೇಸೆಲ್ಲ ಆದಮೇಲೆ ಅಡ್ವಾನ್ಸ್ಗಳು ತೊಗೋತಾರೆ ಅಂತ ಹೇಳಕ್ಕೆ ಇಷ್ಟಪಟ್ಟೆ. ಒಳ್ಳೆಯದು. ಇದಿಷ್ಟು ನಿರ್ಮಾಪಕರಾಗಿರುವಂಥ ಕೆ ಮಂಜು ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.